ಎಂಇಎಸ್ ಸಂಘಟನೆಯೊಂದಿಗೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಹಿಂದಿ ಭಾಷೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರನ್ನು ವರ್ಗಾವಣೆ ಮಾಡುವಂತೆ ಆಗ್ರಹಿಸಿ ಗುರುವಾರ ಕರ್ವೆ ಶಿವರಾಮೇಗೌಡ ಬನತ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 2.5 ವರ್ಷದಿಂದ ಜಿಲ್ಲಾಧಿಕಾರಿಯಾಗಿ ಸೇವೆ ಮಾಡುತ್ತಿರುವ ಮೊಹಮ್ಮದ್ ರೋಷನ್ ಅವರು ಗಡಿ ಭಾಗದಲ್ಲಿ ಕನ್ನಡಿಗರ ಹಿತ ಕಾಯುವ ಬದಲು ಎಂಇಎಸ್ ಹಿತ ಕಾಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಹೋರಾಟಗಾರರು ಆರೋಪಿಸಿದರು. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಬೆಳಗಾವಿ 2ನೇ ರಾಜಧಾನಿ ಅಂತ ಸುಮಾರು ವರ್ಷದ ನಂತರ ಹೋರಾಟ ಇದೆ. ಮೊನ್ನೆ 27ನೇ ತಾರೀಕು ನಾಡದ್ರೋಹಿ ಎಂಇಎಸ್ನವರು ನಾವು ರ್ಯಾಲಿ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಬಂದು ನೂರಾರು ಜನ ಸೇರಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಸರ್ಕಾರ ಪಾಲನೆ ಮಾಡೋಂಥ ಸರ್ಕಾರದ ಪತ್ರವನ್ನು ಬರೆದಂಥ ಹರಿದು ಹಾಕಿದ್ದಾರೆ. ನಾಡದ್ರೋಹಿ ಎಂಇಎಸ್ ಸಂಘಟನೆ, ಶಿವಸೇನೆ, ಮಹಾರಾಷ್ಟ್ರ ಏಕೀಕರಣ ಸಮಿತಿ, ಕರ್ನಾಟಕ ರಾಜ್ಯ ಸರ್ಕಾರ ಇವ್ರನ್ನ ಗಡೀಪಾರು ಮಾಡುವಂಥ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬನ್ನದಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನೂರಾರು ಕಾರ್ಯಕರ್ತರು ಸೇರಿಕೊಂಡು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಹೋರಾಟವನ್ನು ಇಟ್ಕೊಂಡಿದ್ದೇವೆ. ಜಿಲ್ಲಾಧಿಕಾರಿಯವರು ತಮ್ಮ ಭಾಷೆ ಮಾತಾಡಬೇಕಾದ್ರೆ ಹಿಂದಿ ಒಳಗಾಗಲಿ ಮರಾಠಿ ಒಳಗಾಗಲಿ ತಮ್ಮ ಕಚೇರಿ ಒಳಗಡೆ ಮಾತಾಡಬೇಕಾಗಿತ್ತು. ಅವ್ರನ್ನ ಕರ್ಕೊಂಡೋಗಿ ಒಳಗಡೆ ಮಾತಾಡಬೇಕಾಗಿತ್ತು. ಹೊರಗಡೆ ನೂರಾರು ಜನ ಎಂಇಎಸ್ನವ್ರನ್ನು ನಿಂತಿದ್ದಾರೆ. ಅವ್ರನ್ನ ನಿಂದಿರಿಸ್ಕೊಂಡು ಹಿಂದಿ ಒಳಗಡೆ ಅವ್ರನ್ನು ಮಾತಾಡಿಸಿ ಕನ್ನಡಿಗರು ಮತ್ತು ಕನ್ನಡ ಹೋರಾಟಗಾರರನ್ನು ಎಂಇಎಸ್ನವ್ರನ್ನ ತಂದು ನಾನು ನಿಮಗೆ ಒಂದು ಸಭೆಯನ್ನು ಕರೆದು ನಾನು ತಿಳಿಸ್ತೇನಂತ ಅವರಿಗೆ ವಿಶ್ವಾಸ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿಯವರು ವರ್ಗಾವಣೆ ಆಗುವವರೆಗೆ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಏನೋ ಜಿಲ್ಲಾಧಿಕಾರಿಗೆ ಎಂಇಎಸ್ನವ್ರ ಮೇಲೆ ಗೌರವ ಇದ್ರೆ ನೀವು ಎಂಇಎಸ್ನವ್ರ ಜೊತೆ ನೀವು ಮಹಾರಾಷ್ಟ್ರಕ್ಕೆ ಹೋಗ್ಬೋದು. ನಿಮಗೆ ಕರ್ನಾಟಕಕ್ಕೆ ಬರೋಕ್ಕೆ ಯಾರೂ ನಿಮ್ಗೆ ಹೇಳಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ಲಕ್ಷಾಂತರ ರೂಪಾಯಿ ಹಣವನ್ನು ತೊಗೊಂಡು ಲಕ್ಷಾಂತರ ರೂಪಾಯಿ ಮನೆಗಳು ಕಟ್ಕೊಂಡು ನೀವು ಜಿಲ್ಲಾಧಿಕಾರಿ ಒಂದಾಗಿ ಕನ್ನಡ ಮೊದಲನೇದಾಗಿ ಹೊರಗೆ ಬಂದರೆ ಕಚೇರಿ ಹೊರಗೆ ಬಂದರೆ ಮೊದಲನೇದಾಗಿ ಕನ್ನಡ ಮಾತಾಡಬೇಕು. ನೀವು ಕಚೇರಿ ಹೊರಗೆ ಬಂದ ನಂತರ ಅವರಿಗೆಲ್ಲ ಹಿಂದಿ ಭಾಷೆಯನ್ನು ತಿಳಿಸ್ತೀರಿ, ಮರಾಠಿ ಭಾಷೆಯನ್ನು ತಿಳಿಸ್ತೀರಿ. ಕನ್ನಡಕ್ಕೆ ಅವಮಾನ ಮಾಡ್ತಾಯಿದ್ರಿ ನೀವು. ಬೆಳಗಾವಿ ಜಿಲ್ಲಾಧಿಕಾರಿಯಾಗಿ ನಿಮ್ಗೆ ನಾಚಿಕೆ ಬರೋದಿಲ್ಲ. ಯಾರು ನಿಮಗೆ ಸವಲತ್ತು ಕೊಟ್ಟಿದ್ದಾರೆ? ಯಾರು ರಾಜಕಾರಣಿಯಿಂದ ಒತ್ತಡ ಇದೆ ಹೇಳಿ, ನಾವು ಹೊರಗೆ ಬರ್ತೇವೆ, ನಾವು ನಿಂತ್ಕೊತೀವಿ ನಿಮ್ಮ ಜೊತೆ. ರಾಜಕಾರಣಿಯಿಂದ ಹೊರಗೆ ಬಂದು ನೀವು ನಿಂತ್ಕೊಂಡು ಹಿಂದಿ ಭಾಷೆ ಮಾತಾಡ್ಕೊಂಡು ಮತ್ತು ಎಂಇಎಸ್ನವರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ನಿಮಗೆ ಮಾನ ಮರ್ಯಾದೆ ಒಂದು ಸ್ವಲ್ಪ ನಾಚಿಕೆ ಇದೆ. ಇದಷ್ಟೇ ಹೋರಾಟ ಅಲ್ಲ, ಈಗ ಬರೋ ಒಂದು ವಾರದಲ್ಲಿ ರಾಜ್ಯಾದ್ಯಂತ ಉಗ್ರವಾಗಿ ಹೋರಾಟ ಬೆಳಗಾವಿಯಲ್ಲಿ ಖಂಡಿಸ್ತಾ ಇದ್ದೀವಿ. ಬೆಂಗಳೂರಿಂದ ಬಂದ್ ಕರೆಯನ್ನು ಕೊಡ್ತಾರಂತ ವಟಾಲ್ ನಗರ ಸಾಹೇಬ್ರನ್ನು ಮೊನ್ನೆ ಫೋನ್ದಲ್ಲಿ ಮಾತಾಡಿದ್ದಾರೆ. ಏನು ಜಿಲ್ಲಾಧಿಕಾರಿ ಮರಾಠಿಯಲ್ಲಿ ಮಾತಾಡಿದ್ದಾರೆ. ಅವರಿಗೆ ಕರ್ನಾಟಕ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ವರ್ಗಾವಣೆ ಮಾಡಬೇಕಂತೇಳಿ ನಾವು ಪತ್ರವನ್ನು ಕೂಡ ಬರೆದಿದ್ದೇವೆ. ತರಲಿಲ್ಲ ಅದನ್ನು ಮನವಿ ಪತ್ರವನ್ನು ಕೂಡ ಬರೆದಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೇವೆ. ನಾವು ಜಿಲ್ಲಾಧಿಕಾರಿ ಅವರಿಗೆ ಕರ್ನಾಟಕ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ವರ್ಗಾವಣೆ ಮಾಡಬೇಕಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒತ್ತಡ ಇದೆ. ಏನಾದರೂ ಒಂದು ವೇಳೆ ಮಾಡಲಿಲ್ಲ ಅಂದರೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳಗಾವಿ ಬಂದ್ ಕರೆಯನ್ನು ಕೊಟ್ಟು ಹೋರಾಟವನ್ನು ಮಾಡಬೇಕಾಗಿತ್ತು ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಬೆಳಗಾವಿಯಲ್ಲಿ ಕನ್ನಡ ಮರಾಠಿ ಬಾಂಧವರು ಒಳ್ಳೆಯ ಭಾವನೆಯಿಂದ ಇದ್ದಾರೆ. ಆ ನಡುವೆ ಈ ಶುಭಂ ಸುಳಿಕೆ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಹೇಳುತ್ತಾ ಈ ಕನ್ನಡ ಮರಾಠಿ ಬಾಂಧವರಲ್ಲಿ ವಿಷ ಬೀಜವನ್ನು ಬಿತ್ತುವಂಥ ಆ ಶುಭಂ ಶ್ರೀಗಳನ್ನು ಮೊಟ್ಟ ಮೊದಲು ಬಂಧನ ಮಾಡಬೇಕು ಹಾಗೂ ಎಂಇಎಸ್ ಅನ್ನು ನಿಷೇಧ ಮಾಡಬೇಕು. ಜಿಲ್ಲಾಧಿಕಾರಿಗಳ ತಮ್ಮ ವಿರೋಧ ಭಾಷಾ ನೀತಿಯನ್ನು ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳದಿದ್ದರೆ ಮುಂದಿನ ದಿನದಲ್ಲಿ ರಾಜ್ಯಾದ್ಯಂತ ಉಗ್ರ ಸ್ವರದ ಹೋರಾಟ ಮಾಡಬೇಕಾಗುತ್ತೆ. ಎಂಇಎಸ್ ಈಗಾಗಲೇ ನೋಡ್ಬೇಕು ನೀವು ಮಹಾನಗರ ಪಾಲಿಕೆಯಲ್ಲಿ ಪಣಾಕಿ ಇವ್ರಿಗೆ ಏನು ಇವ್ರ ಅಪ್ಪನ ಗಂಟೆ ಏನು ಹೋಗ್ತೈತಿ. ನಾವು ಕರ್ನಾಟಕದವರು, ಮೇಯರ್ ಕರ್ನಾಟಕದವರು, ಕರ್ನಾಟಕದ ಅಧಿಕಾರಿಗಳಿದಾರ, ಯಾಕೆ ಈ ಮೀನಾವೇಶವನ್ನು ಮಾಡ್ತಾಯಿದ್ದಾರೆ? ಕೂಡಲೇ ಅಲ್ಲಿ ಒಂದು ಟರಾವ್ ಬಾರಿಸಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳೋದ್ರ ಮೂಲಕ ಕನ್ನಡಿಗರಿಗೆ ಒಂದು ಉತ್ತರ ನೀಡಬೇಕು. ಸರ್ಕಾರ ನೀಡಿದಲ್ಲಿ ಮುಂದಿನ ದಿನಗಳಲ್ಲಿ ಶಿವರಾಮೇಗೌಡರ ಬಣ ರಾಜ್ಯಾದ್ಯಂತ
ಉಗ್ರ ಸರದ ಹೋರಾಟ ಮಾಡೋದ್ರ ಮೂಲಕ ಬಂದ್ ಕರೆ ಮಾಡೋದ್ರ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ ಅಂತ ಹೇಳೋದಕ್ಕೆ ಮಹಾಂತೇಶ್ ರಣಗಡಿ ಮಠ ಉತ್ತರ ಕರ್ನಾಟಕ ಅಧ್ಯಕ್ಷ. ಕರ್ವೆ ಶಿವರಾಮೇಗೌಡ ಬನತ್, ಜಿಲ್ಲಾಧ್ಯಕ್ಷ ವಾಜಿದ್ ಹಿರೇಕೊಡಿ, ಮಹಾಂತೇಶ್ ರಣಗಟ್ಟಿ ಮಠ, ಅಂಬಿಕಾ ಪರದೇಶಿ, ಮಹಾದೇವಿ ಕೊಳ್ಳಿ, ಸಂಗೀತಾ ಕಾಂಬಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ನೂರು ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.